ವಿವಾದಿತ ಹುಬ್ಬಳ್ಳಿ ಈದ್ಗಾ ಮೈದಾನದ ಹೆಸರು ಬದಲಾವಣೆ ಆಗುತ್ತಾ? ಹುಬ್ಬಳ್ಳಿಯಲ್ಲಿ ಇದೀಗ ಹೆಸರು ಬದಲಾವಣೆ ಕುರಿತಂತೆ ರಾಜಕೀಯ ಶುರುವಾಗಿದೆ. ಈದ್ಗಾ ಮೈದಾನದ ಹೆಸರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಬಿಜೆಪಿ ಪಟ್ಟು ಹಿಡಿದಿದೆ. ಈ ವಿವಾದ ಎಷ್ಟರ ಮಟ್ಟಿಗೆ ಅಂದರೆ ಇದೇ ಮೈದಾನದ ಕಾರಣಕ್ಕಾಗಿ ಅನೇಕ ನಾಯಕರು ಹುಬ್ಬಳ್ಳಿಯಲ್ಲಿ ಹುಟ್ಟಿಕೊಂಡಿದ್ದಾರೆ. ಇವತ್ತಿಗೆ ಕೆಲ ರಾಜಕೀಯ ಮುಖಂಡರು, ರಾಜಕೀಯ ನಾಯಕರು ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಈದ್ಗಾ ಮೈದಾನ. ಈದ್ಗಾ ಮೈದಾನವನ್ನು ರಾಣಿ ಚೆನ್ನಮ್ಮ ಮೈದಾನ ಅಂತ ಬದಲಾವಣೆ ಮಾಡಲಿಕ್ಕೆ ಸಜ್ಜುಗೊಳಿಸಲಾಗ್ತಾ ಇದೆ. ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿ ಹೆಸರು ಬದಲಿಸಲು ಪಾಲಿಕೆ ನಿರ್ಧಾರ ಮಾಡಿದೆ. ಈಗಾಗಲೇ ರಾಣಿ ಚೆನ್ನಮ್ಮ ಮೈದಾನ ಅಂತ ಬದಲಿಗೆ ಠರಾವು ಪಾಸ್ ಮಾಡ್ಕೊಂಡಿದ್ದಾರೆ. ಆದರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಂ ಮುಖಂಡರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಡಳಿತ ಚುಕ್ಕಾಣಿ ಇರೋದು ಬಿಜೆಪಿಯ ಕೈಯಲ್ಲಿ. ಸೊ ಹೀಗಾಗಿ ಬಿಜೆಪಿ ಈ ಹೆಸರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಮುಂದಾಗಿದೆ. ಎರಡು 2022 ಆಗಸ್ಟ್ ತಿಂಗಳಲ್ಲಿ ನಡೆದಂಥ ಸಾಮಾನ್ಯ ಸಭೆಯಲ್ಲೇ ನಮ್ಮ ಮಹಾನಗರ ಪಾಲಿಕೆಯ ಮುನ್ಸಿಪಾಲ್ಟಿ CTS ನಂಬರ್ 174 ಆಸ್ತಿಯನ್ನು ರಾಣಿ ಚೆನ್ನಮ್ಮ ಸರ್ಕಲ್ ಪಕ್ಕದಲ್ಲಿರುವಂತಹ ಮೈದಾನವನ್ನು ರೂಢಿಯಿಂದ ಅದನ್ನು ಈದ್ಗಾ ಮೈದಾನ ಅಂತ ಹೇಳ್ತಾ ಇದ್ದರು. ಆ್ಯಕ್ಚುಲಿ ಅದನ್ನು ನಾವು ಮಹಾನಗರ ಪಾಲಿಕೆಯಿಂದ 2022 ಆಗಸ್ಟ್ ಸಾಮಾನ್ಯ ಸಭೆಯಲ್ಲಿ ವೀರವನಿತೆ, ಬ್ರಿಟಿಷರ ವಿರುದ್ಧ ಹೋರಾಡದಂತಹ ಕಿಚ್ಚತೆ ಹೋರಾಟಗಾರ್ತಿ ರಾಣಿ ಚೆನ್ನಮ್ಮ ಮೈದಾನ ಅಂತಂದು ನಾಮಕರಣವನ್ನು ಮಾಡಿದ್ದೇವೆ. ಹಾಂ, 2022 ಠರಾವ್ ನಂಬರ್ 100ರಲ್ಲಿ ಠರಾವನ್ನು ಪಾಸ್ ಮಾಡಿದ್ದೇವೆ. ಅದು ಮಹಾನಗರ ಪಾಲಿಕೆ ಆಸ್ತಿ ಆಗಿರೋದ್ರಿಂದ ಮಹಾನಗರ ಪಾಲಿಕೆಯಿಂದನೇ ನಾವು ಘೋಷಣೆ ಮಾಡಿದ್ದೇವೆ. ಇದು ರಾಣಿ ಕಳೆದ 3 ವರ್ಷದ ಹಿಂದೆ ಒಂದು ನಮ್ಮ ಕಾರ್ಪೊರೇಷನ್ದಲ್ಲಿ ಸಾಮಾನ್ಯ ಸಭೆಯನ್ನು ಮಂಡಿಸಿದ್ದರು. ಇಲ್ಲ, ರಾಣಿ ಚೆನ್ನಮ್ಮ ಮೈದಾನ ಅಂತ ಈದ್ಗಾ ಮೈದಾನ ಇರುವಂಥ ಹೆಸರು ರಾಣಿ ಚೆನ್ನಮ್ಮ ಮೈದಾನ ಹೆಸರು ಬದಲಾವಣೆ ಮಾಡೋಣ ಅಂತಂತ ಹೇಳಿ ಆವಾಗ ತೀವ್ರವಾಗಿ ನಾವು ಹೋರಾಟನ ಮಾಡಿದ್ವಿ. ಆವಾಗ ನಾವು ರಾಣಿ ಚೆನ್ನಮ್ಮ ಅಂತ ಹೇಳಿದ್ರೆ ಈ ದೇಶದ ಪ್ರತಿಯೊಂದು ಪ್ರಜೆಗೆ ಒಂದು ಹೆಮ್ಮೆ ಇರುವಂಥದ್ದು. ಅವ್ರದ್ದಂತೂ ಇದೆ, ರಾಣಿ ಚೆನ್ನಮ್ಮ ಅಂತೇಳಿ ಸರ್ಕಲ್ ಇದೆ, ಅವರು ಇದೆ. ಆದರೂ ಕೂಡ ನೀವು ಎದಕ್ಕೆ ಮುಸಲ್ಮಾನರನ್ನ ಗುರಿ ಮಾಡಿ ಬರೀ ನಿಮ್ಮ ಮೆಜಾರಿಟಿ ಇತ್ತು ಅಂಥೇಳಿ, ಇಡೀ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಮೆಜಾರಿಟಿ ಇತ್ತು ಅಂಥೇಳಿ ಬರೀ ಠರಾವ್ ಚೇಂಜ್ ಮಾಡೋವಂಥ ಕೆಲಸ ತಾವು ಎದಕ್ಕೆ ಮಾಡ್ತಾಯಿದ್ರಿ ಅನ್ನೋಂಥ ಉದ್ದೇಶ ನಾವು ಇಟ್ಟು ಅವ್ರು ಹೇಳಿದ್ವಿ. ಅದು ಇದೇ ರೀತಿ ಈಗ ನಾವು 3 ವರ್ಷದ ಹಿಂದೆ ಇವತ್ತು ಗಣೇಶ್ ಪ್ರತಿಷ್ಠೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈ ಈದ್ಗಾ ಮೈದಾನದ ವಿವಾದದ ಕಾರಣಕ್ಕಾಗಿ ಅದರ ಹೋರಾಟದಲ್ಲಿ ಭಾಗಿಯಾದಂಥವರು ಇವತ್ತು ದೊಡ್ಡ ದೊಡ್ಡ ನಾಯಕರಾಗಿರುವ ಉದಾಹರಣೆ ನಮ್ಮ ಕಣ್ಮುಂದಿದೆ. ಈದ್ಗಾ ಮೈದಾನ ಜೀವಂತವಾಗಿ ವಿವಾದವನ್ನು ಉಳಿಸೋದ್ರಿಂದ ಕೆಲವಷ್ಟು ಲಾಭಗಳು ಕೆಲವು ಕಡೆ ಇದೆ, ಕೆಲವಷ್ಟು ನಷ್ಟಗಳು ಕೆಲವು ಕಡೆ ಇದ್ದಾವೆ. ಆದರೆ ಇದೀಗ ಹೆಸರು ಬದಲಾವಣೆಯ ವಿಚಾರ ಈ ಹಿಂದೆಯೇ 2022ರಲ್ಲಿ ಠರಾವ್ ಪಾಸ್ ಆಗಿದೆ ಅಂತ ಹೇಳಿದ್ರೆ ಈಗ ಯಾವ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ಠರಾವ್ ಪಾಸಾಗಿ ನಿರ್ಣಯ ಆಗಿದೆಯಾ ಅಥವಾ ಅದನ್ನು ಅಂತಿಮಗೊಳಿಸಬೇಕಾಗಿದೆಯಾ ಅಂತ? ದಶರಥ್, ಏನು ಹುಬ್ಬಳ್ಳಿ ಈದ್ಗಾ ಮೈದಾನ ಅಂದ್ರೆ ಒಂದು ಕಾಲದಲ್ಲಿ ರಾಷ್ಟ್ರದಂತಹ ಸದ್ದು ಮಾಡಿತ್ತು. ಅದು ನಾವೊಬ್ಬ ಓಕೆ, ಎಸ್, ಕಾಲ್ ಕಟ್ ಆಗಿದೆ.